ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಲಾಸ್ಟ್ ಶುಕ್ರವಾರದ ಬ್ಲಾಗ್. ಶುಕ್ರವಾರ ಶಂಕರ್ಗೆ ರಜಾ ಇತ್ತು. ಆರುಷಿಗೆ ಸಮ್ಮರ್ ಹಾಲಿಡೇ ಶುರುವಾಗಿದೆ ಅಲ್ವಾ, ಹಾಗಾಗಿ ನಮ್ಮ ಮನೇಲಿ ಇಬ್ರಿಗೂ ರಜಾ ಇದೆ. ರಜಾ ಇದ್ದಿದ್ದ ಟೈಮಲ್ಲಿ ನಾವು ಎದ್ದೇಳೋದೇ ಲೇಟ್, ನಮ್ಮ ಬೆಳಗ್ಗೆ ಶುರುವಾಗೋದೇ ಲೇಟ್ ಆಗುತ್ತೆ. ನಾನು ಇವತ್ತು ಏನೂ ಕೆಲಸ ಇರಲಿಲ್ಲ, ಯಾಕಂದರೆ ಗುರುವಾರನೇ ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿದ್ದೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಎದ್ದೆ. ಮೊದಲು ಬೆಳಗಿನ ತಿಂಡಿ ಮಾಡ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ನವಣೆನ ನಾನು ರಾತ್ರಿನಲ್ಲೇ ನೆನೆಸಿ ಇಟ್ಟಿದ್ದೆ, ಬೆಳಗ್ಗೆ ಕಿಚಡಿ ಮಾಡ್ಕೊಳ್ಳೋಣ ಅಂತ. ಇನ್ನು ಇವಾಗ ಒಂದು ಬೌಲ್ಗೆ 1-2 ಸ್ಪೂನ್ ಆಗೋಷ್ಟು ಹೆಸರುಬೇಳೆ, 1-2 ಸ್ಪೂನ್ ತೊಗರಿಬೇಳೆ, 1-2 ಸ್ಪೂನ್ ಮೊಸರು ದಾಲ್ ಬರುತ್ತಲ್ಲ, ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಕೊಳ್ತೀನಿ. ಆದಷ್ಟು ನೆನೆಯೋ ಅಷ್ಟರಲ್ಲಿ ಕಿಚಡಿಗೆ ಒಂದು ಸ್ವಲ್ಪ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕು, ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅದಷ್ಟು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು. ಇವಾಗ ಒಂದು ಕುಕ್ಕರ್ಗೆ 1-2 ಸ್ಪೂನ್ ಎಣ್ಣೆ, ಒಂದು ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ, ಜೊತೆಗೆ ನಾನು ಕರಿಬೇವಿನ ಸೊಪ್ಪು, ಹಾಗೆ ಒಂದು 4 ಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲ, ಬೇಕಂದರೆ ಹಾಕ್ಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ಹಿಂಗು, ಹಾಗೆ ಟೊಮೆಟೊ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಷ್ಟು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಆವಾಗಲೇ ಬೇಳೆಗಳನ್ನೆಲ್ಲ ನೆನೆಸಿಟ್ಟಿದ್ನಲ್ವ, ಅದನ್ನ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಕಿಚಡಿ ಏನು ಗೊತ್ತಾ, ಬೇಗ ಆಗೋಗ್ಬಿಡುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಇನ್ನು ರಾತ್ರಿನೇ ನವಣೆ ನೆನೆಸಿದೆ ಅಂತ ಹೇಳಿದ್ನಲ್ಲ, ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ರಾತ್ರಿನೇ ನೆನೆಸಿಟ್ಬಿಟ್ಟಿದೆ. ಇದು ನೆನೆದಷ್ಟು ಚೆನ್ನಾಗಿ ಬೇಯುತ್ತೆ. ಅದನ್ನ ಇವಾಗ ಇನ್ನೊಂದು ಸಲ ತೊಳೆದ್ಬಿಟ್ಟು ಅದನ್ನ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅಕ್ಕಿ ಕೂಡ ಹಾಕಿ ಮಾಡ್ಕೋಬೋದು. ಯಾವಾಗಲೂ ಅನ್ನ ತಿನ್ನೋ ಬದಲು ಈ ರೀತಿ ಸಿರಿಧಾನ್ಯಗಳನ್ನ ಸೇರಿಸಿ ಕೂಡ ಕಿಚಡಿ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ ಮಾಡೋಕ್ಕೆ ಯಾರು ಟ್ರೈ ಮಾಡ್ತಿದ್ದಾರೋ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಕಿಚಡಿಗೆ ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕಬೇಕು, ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಟೊಮೆಟೊ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ನಾನು ನೋಡ್ಕೊಂಡೇ ಇಲ್ಲ, ಒಂದೇ ಒಂದಿತ್ತು, ಅದಕ್ಕೆ ಅದನ್ನು ಹಾಕಿದ್ದೀನಿ. ನವಣೆ ಎಲ್ಲ ಹಾಕಿದ ಮೇಲೆ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಇವಾಗ ಸ್ವಲ್ಪ ಅರಿಶಿನ, ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಧನಿಯಾ ಪುಡಿ, ಇನ್ನು ಖಾರ ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ, ಒಂದು ಮುಕ್ಕಾಲು ಚಮಚ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಾಗ ಗಟ್ಟಿ ಗಟ್ಟಿ ಮಾಡ್ಕೊಳ್ಳೋ ಬದಲು ತೆಳ್ಳಗೆ ಮಾಡ್ಕೋಬೇಕು. ಕಿಚಡಿ ಅಂದ್ರೇ ಸ್ವಲ್ಪ ಬಿಸಿಬೇಳೆ ಭಾತ್ ಥರ ಇರಬೇಕಲ್ವ, ಅದಕ್ಕೆ 2 ಗ್ಲಾಸ್ ಹಾಕೋ ಜಾಗದಲ್ಲಿ ನೀರನ್ನ ನಾನು 3 ಗ್ಲಾಸ್ ನೀರು ಹಾಕ್ಬಿಟ್ಟು 2-3 ವಿಜಿಲ್ ಕೂಗಿಸ್ಕೊಳ್ತೀನಿ. ಕುಕ್ಕರ್ ಕೂಗಿ ತಣ್ಣಗಾಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ನೀಟಾಗಿ ಒಂದ್ಸಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ಇನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಳ್ತೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಚಮಚ ಆಗೋಷ್ಟು ತುಪ್ಪನ ಹಾಕ್ಬಿಟ್ಟು ಇನ್ನೊಂದು ಸ್ಟವ್ ಆನ್ ಮಾಡಿಕೊಂಡು 1-2 ಕುದಿ ಕುದಿಸ್ಕೊಂಡ್ರೆ ಸಾಕು. ಇವಾಗ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು. ಶಂಕರ್ ಕೂಡ ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದರು. ಕಿಚಡಿನ ಈ ರೀತಿ ತೆಳ್ಳಗೆ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬಿಸಿಬೇಳೆ ಭಾತ್ ಥರ ಇರುತ್ತೆ. ಬೇಕಂದರೆ ಇದ್ರ ಮೇಲೆ ಇನ್ನೂ ಸ್ವಲ್ಪ ಖಾರ ತಿಂತೀನಿ ಅಂದರೆ ಖಾರ ಬುಂದಿ ಬರುತ್ತಲ್ವ, ಅದನ್ನು ಕೂಡ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಬಟಾಣಿ ಎಲ್ಲ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಬಟಾಣಿ ನೆನೆಸಲಿಲ್ಲ, ಬಟಾಣಿ ನೆನೆಸ್ಬಿಟ್ಟು ಹಾಕಿದ್ರೆ ಅದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ರಜಾ ಇತ್ತಲ್ವ, ಇನ್ನು ಡೈನಿಂಗ್ ಟೇಬಲ್ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಆಯಿಲ್ ಪೇಂಟ್ ಬರುತ್ತಲ್ಲ, ಅದನ್ನೆಲ್ಲ ಪೇಂಟ್ ಮಾಡಿಬಿಟ್ಟು ಇಟ್ಟಿದ್ವಿ. ಇನ್ನು ರಜಾ ಬಂದರೆ ನಮ್ಮ ಮನೇಲಿ ಹಾಗೆ ಅದು ಇದು ಕೆಲಸ ಇರುತ್ತೆ. ಇನ್ನು ಅದು ಇದು ಕೆಲಸ ಮಾಡೋಷ್ಟರಲ್ಲಿ ಸಾಯಂಕಾಲ ಆಯಿತು. ಇನ್ನು ಸಂಡೇ ಮಟನ್ ಮಾಡಿರಲಿಲ್ಲ, ಅದಕ್ಕೆ ಶಂಕರ್ ಇವತ್ತು ಮಟನ್ ಸಾಂಬಾರು ಮಾಡೋಣ ಅಂತ ಹೇಳಿ ಮಟನ್ ತೊಗೊಬರೋಣ ಅಂತ ಆಚೆ ಬಂದಿದ್ವಿ. ನಮ್ಮ ಆರುಷಿ ಮಧ್ಯಾಹ್ನ ಮಲಗೇ ಇರಲಿಲ್ಲ. ಇನ್ನು ಆಚೆ ಬಂದ ತಕ್ಷಣ ಹಾಗೆ ಮಲಗಿಬಿಟ್ಟಿದ್ಲು. ಹಾಗೆ ಬರ್ತಾ ಸ್ಟಾರ್ ಮಾರ್ಕೆಟ್ ಹತ್ರ ಬಂದಿದ್ವಿ. ಮನೇಲಿ ಸ್ವಲ್ಪ ತರಕಾರಿನೆಲ್ಲ ಖಾಲಿಯಾಗಿತ್ತು, ತೊಗೊಂಡು ಹೋಗೋಣ ಅಂತ. ಅಲ್ಲಿ ಬಂದ ತಕ್ಷಣ ಆರುಷಿನ ಎಬ್ಬರಿಸ್ದೆ. ಅವಳು ಅವಾಗ ಮನೇಲೇ ಇರ್ತಾಳಲ್ವ, ಸ್ವಲ್ಪ ಶಾಪಿಂಗ್ ಹೋಗಬೇಕು ಅಂತ ಹೇಳ್ತಾ ಇರ್ತಾಳೆ. ಅಲ್ಲಾದರೆ ಸ್ವಲ್ಪ ಓಡಾಡ್ತಾ ಇರ್ತಾಳೆ, ಅವಳಿಗೆ ಏನು ಬೇಕು ಅದು ತೊಗೊಂಡು ಅಂತ ಹೇಳಿ ಎಬ್ಬರಿಸಿದ್ದೆ. ಇನ್ನೆಲ್ಲ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ಒಂದು 7:30-8 ಗಂಟೆ ಆಗೋಗಿತ್ತು. ಇನ್ನು ಮಧ್ಯಾಹ್ನ ಬೇರೆ ಅಡುಗೆ ಮಾಡಿರಲಿಲ್ಲ. ಬೆಳಗ್ಗೆ ತಿಂಡಿ ತಿನ್ನೋಷ್ಟರಲ್ಲೇ ಲೇಟಾಗಿತ್ತು. ನಾವು ರಜಾ ಇದ್ದರೆ ಹಾಗೆ ಬೆಳಗ್ಗೆ ಇವತ್ತು ಲೇಟಾಗಿ ತಿಂಡಿ ತಿಂತೀವಲ್ಲ, ಮಧ್ಯಾಹ್ನ ತಿಂದರೆ ತಿಂತೀವಿ, ಇಲ್ಲಾಂದರೆ ಇಲ್ಲ. ಆರುಷಿಗೆ ಮಾತ್ರ ಇನ್ನೂ ತಿನ್ನಿಸಿದ್ದೆ.
ಅಲ್ಲಿ ಸ್ಟಾರ್ ಮಾರ್ಕೆಟ್ ಹೋಗಿದ್ವಲ್ಲ, ಅಲ್ಲಿ ಶಂಕರ್ ಫಿಶ್ ನೋಡ್ಕೊಂಬರೋಣ ಅಂತ ಹೋಗಿದ್ರು. ಅಲ್ಲಿ ಇಂಡಿಯನ್ ಸ್ಯಾಲ್ಮನ್ ಬರುತ್ತಲ್ಲ, ಅದು ಫ್ರೆಶ್ ಆಗಿತ್ತು ಅಂತ ಹೇಳಿ ಇಂಡಿಯನ್ ಸ್ಯಾಲ್ಮನ್ ಫಿಶ್ ತೊಗೊಂಡು ಬಂದಿದ್ದಾರೆ. ನಮ್ಮ ಶಂಕರ್ಗೆ ಯೂಶಲಿ ಫಿಶ್ ಅಂದರೆ ತುಂಬ ಇಷ್ಟ. ಈ ರೀತಿ ಅಲ್ಲೇನಾರ ತೊಗೊಂಬರಕ್ಕೆ ಹೋಗಿದಾಗ ಫಿಶ್ ಏನಾದ್ರು ಚೆನ್ನಾಗಿ ಸಿಕ್ಕಿದ್ರೆ ತೊಗೊಂಡು ಬರ್ತಾ ಇರ್ತೀವಿ ನಾವು. ಟೋಟಲ್ ಬಿಲ್ ಎಷ್ಟಾಯ್ತು ಅಂದರೆ 3791 ರೂಪಾಯಿ. ಸನ್ಫ್ಯೂರ್ ಎಣ್ಣೆ ಎಷ್ಟು ಗೊತ್ತಾ, 175 ರೂಪಾಯಿ. ಸಪ್ಪೆಯಲ್ಲಿ ಬಂದರೆ ಮಧ್ಯಕ್ಕೆ 5 ಲೀಟ್ರ್ ಅಷ್ಟೇ ಎಣ್ಣೆ ಕೊಡೋದು, 5 ಲೀಟ್ರ್ ಮೇಲೆ ಎಣ್ಣೆನೇ ಕೊಡೋದಿಲ್ಲಂತೆ. ಅದಕ್ಕೆ ನಾವು ಒಂದು 2 ಲೀಟ್ರ್ ಎತ್ಕೊಂಡ್ಬಂದಿದ್ವಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಿತ್ತು, ಏನಾರ ಮಾಡೋಣ ಅಂತ. ಅದು ಪನ್ನೀರು, ನಾವು 2 ಲೀಟ್ರ್ ಎತ್ಕೊಂಡ್ಬಂದೆ ಅಷ್ಟೇ. ನೋಡೋಣ. ನನ್ನ ಮಗಳು ಬ್ರೋಕಲಿ, ನಾವು ತಿಂಗ್ಳಿಗಾಗಷ್ಟು ಅಂತ ಏನು ಮನೆಗೆ ಸಾಮಾನು ತೊಗೊಂಡ್ಬರಲ್ಲ. ಮನೆಗೆ ಯಾವಾಗ ಖಾಲಿಯಾಗಿರುತ್ತೆ, ಯಾವ್ದು ಬೇಕಾಗುತ್ತೆ ಅವಾಗ ಹೋದಾಗ ತೊಗೊಂಡು ಬರ್ತಾಯಿದ್ದೀನಿ. ಇವಾಗ ಮ್ಯಾಂಗೋ ಮತ್ತು ಕಲ್ಲಂಗಡಿ ಹಣ್ಣು ಸೀಸನ್ ಅಲ್ವಾ, ಅದಂತೂ ಶಂಕರ್ ಮಿಸ್ ಮಾಡ್ದಿರೋ ತೊಗೊಳ್ತಾರೆ. ಇನ್ನು ಫ್ರೂಟ್ಸ್ ಎಲ್ಲ ಜಾಸ್ತಿ ತೊಗೊಂಡು ಬರ್ತೀವಿ ನಮ್ಮ ಮನೇಲಿ, ಫ್ರೂಟ್ಸ್ ತಿಂತೀವಿ. ಇವಾಗ ಅಲ್ಲಿ ವಾರ್ ಆಗ್ತಿದೆ ಅಲ್ವಾ, ಅದಕ್ಕೆ ಇವಾಗ ಕುಕ್ಕಿಂಗ್ ಆಯಿಲ್ ಕೂಡ ರೇಟ್ ಜಾಸ್ತಿ ಆಗೋಗಿದೆ. ಸಪ್ಲೈಯೇ ಇಲ್ವಂತೆ. ಅವರು ಮಿನಿಮಮ್ಮು 5 ಲೀಟ್ರ್ ಮಾತ್ರ ಅಂತೆ ಒಬ್ಬರಿಗೆ ಕೊಡೋದು. ಸರಿ, ನಮ್ಮ ಮನೇಲಿ ಸ್ವಲ್ಪ ಎಣ್ಣೆ ಇತ್ತು, ಶಂಕರ್ 5 ಲೀಟ್ರ್ ತೊಗೊ ಅಂದರು. ಬೇಡ ಅಂತ ಹೇಳಿ ನಾನು ಬರೀ 2 ಲೀಟ್ರ್ ಮಾತ್ರ ತೊಗೊಂಡು ಬಂದೆ. ಇನ್ನು ಮನೇಲಿ ವುಡ್ ವರ್ಕ್ ಎಲ್ಲ ಮಾಡಿದ್ರಲ್ವ, ಸ್ವಲ್ಪ ವುಡ್ಡು ಅದೇನೋ ಉಜ್ಜೋದೆಲ್ಲ ಇತ್ತು. ಅದು ಪೌಡ್ರೆಲ್ಲ ಟಿ ವಿ ಹತ್ರ ಎಲ್ಲ ಎಗ್ರಬಿಟ್ಟಿದೆ. ಇನ್ನು ಅದನ್ನೆಲ್ಲ ಒಂದ್ಸಲ ಒರೆಸ್ಕೊಬೇಕು, ಬೆಳಗ್ಗೆ ಎಲ್ಲ ಆಗಿಲ್ಲ. ಇನ್ನು ಫ್ರಿಜ್ಜಲ್ಲಿ ಇಡಬೇಕಾಗಿರೋಂತಹ ಹಾಲು ಪನ್ನೀರು ಎಲ್ಲ ಇಟ್ಬಿಟ್ಟು ಇವಾಗ ಅಡುಗೆ ಮಾಡ್ಕೊಂಬಿಟ್ಟು ಆಮೇಲೆ ಅದೆಲ್ಲ ಎತ್ತಿಟ್ಬಿಟ್ಟು ಇನ್ನು ಬಾಕಿ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಂಡಿಯನ್ ಸ್ಯಾಲ್ಮನು ಫ್ರೆಶ್ ಆಗಿತ್ತಂತೆ, ಅದಕ್ಕೆ ಶಂಕರ್ ಒಂದು ಫುಲ್ ಹಾಕ್ಸ್ಕೊಂಬಂದ್ಬಿಟ್ಟಿದ್ದಾರೆ. ಇದು ಭಾನುವಾರ ಬೇಕಾದ್ರೆ ತಿನ್ಕೊಬೋದು. ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಯಾವಾಗ ಬೇಕು ಅವಾಗ ತವಾ ಫ್ರೈ ಮಾಡ್ಕೊಬೋದು. ನಮ್ಮನೇಲಿ ಜಾಸ್ತಿ ತವಾ ಫ್ರೈಯೇ ಫಿಶ್ ಮಾಡೋದು. ಹಾಗಾಗಿ ಆರ್ಷಿಗೂ ಕೊಟ್ಟರೆ, ಮಕ್ಕಳು ಕೊಟ್ಟರೆ ತುಂಬ ಒಳ್ಳೇದಲ್ವ. ಹಾಗಾಗಿ ಸ್ಯಾಲ್ಮನ್ ತೊಗೊಂಬರ್ತೀವಿ ನಾವು ಜಾಸ್ತಿ. ಚೆನ್ನಾಗಿ ಫ್ರೆಶ್ಶಾಗಿ ಸಿಕ್ಕರೆ ಸ್ಯಾಲ್ಮನ್ ತೊಗೊಂಬರ್ತೀವಿ, ಆರ್ಷಿಗೂ ತಿನ್ನೋಕ್ಕಾಗುತ್ತೆ. ನಾನು ಮಟನ್ ಇದನ್ನು ಚಾಪ್ಸ್ ಮಾಡಿಬಿಟ್ಟು ಚಪಾತಿ ಮಾಡ್ತೀನಿ. ಮುದ್ದೆ ಮಾಡೋಕ್ಕೆ ಹಾಗೆ ಹಸಿಟ್ಟು ಖಾಲಿಯಾಗಿದೆ, ಹಾಕ್ಸ್ಕೊಂಬರ್ಬೇಕು. ಮಟನ್, ಫಿಶ್, ಚಿಕನ್ ಯಾವುದೇ ಇದ್ರೂ ಸ್ವಲ್ಪ ಅರಿಶಿನ ಜಾಸ್ತಿ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ ನಾನು. ಮೊದಲು ನಾನು ಚಪಾತಿ ಹಿಟ್ಟು ಕಲಿಸ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬರ್ತಾ ಮೆಂತ್ಯ ಸೊಪ್ಪು ಕೂಡ ತೊಗೊಂಡು ಬಂದಿದ್ದೆ, ತುಂಬ ಫ್ರೆಶ್ ಆಗಿತ್ತು. ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಚಪಾತಿ ಹಿಟ್ಟಿಗೆ ಹಾಕ್ಬಿಟ್ಟು ಚಪಾತಿ ಕಲಿಸ್ಕೊಳ್ತಾ ಇದ್ದೀನಿ. ಅಂದರೆ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚಪಾತಿ ಹಿಟ್ಟು ಮಾಡ್ಕೊಳ್ತೀನಿ. ಟೇಸ್ಟ್ ಒಂದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಆರುಷಿಗೆ ಇಷ್ಟ. 1-2 ಚಪಾತಿ ತಿಂತಾಳವಳು ಈ ಥರ ಮೆಂತ್ಯ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ. ಏನು ನೋವಾಗಲ್ಲ, ಸೊಪ್ಪೆಲ್ಲ ಹಾಕಿದ್ದೀನಿ. ಅದರಲ್ಲೆಲ್ಲ ಆಟ ಆಡ್ಬಾರ್ದು, ಚಪಾತಿ ಹಿಟ್ಟೆಲ್ಲ ವೇಸ್ಟ್ ಮಾಡ್ತೀಯ. ಡೋಂಟ್ ಟಚ್ ದ ಟೇಬಲ್. ನಾನು ಚಪಾತಿ ಮಾಡಿದಾಗೆಲ್ಲ ಈ ಥರ ಚಪಾತಿ ಹಿಟ್ಟು ಕಲಿಸಿರ್ತೀನಲ್ವ, ಅದರಲ್ಲಿ ನಮ್ಮ ಆರುಷಿ ಆಟ ಆಡೋಕ್ಕೆ ಅಂತ ಹೇಳಿ ಸ್ವಲ್ಪ ಎತ್ಕೊಂಡು ಹೋಗ್ತಾಳೆ. ಅಂದರೆ ಕ್ಲೇ ಬರುತ್ತಲ್ಲ, ಕ್ಲೇ ರೀತಿ ಆಟ ಆಡ್ಬೋದು ಅಂತ. ಯಾಕೆ ಅದರಲ್ಲಿ ಯಾರು ಪ್ಲೇ ಮಾಡ್ತಾರಾ? ಹಾಂ, ಹಿಟ್ಟು ಇರೋ ಅಮ್ಮ ಕೊಡ್ತಾರೆ, ಸ್ವಲ್ಪನೇ ಕೊಡೋದು, ಇಷ್ಟಷ್ಟೇ. ಟೈನಿ ಅನ್ನ ವೇಸ್ಟ್ ಮಾಡಬಾರ್ದು, ಚಪಾತಿ ಮಾಡ್ತೀವಲ್ಲ. ಡೋಂಟ್ ವೇಸ್ಟ್, ಸಾಕು, ಮತ್ತೆ ತಗೋಬಾರ್ದು. ಚಪಾತಿ ಹಿಟ್ಟೆಲ್ಲ ಕಲಸಿ ಸೈಡ್ಗೆ ಇಟ್ಬಿಟ್ಟು ಅದು ಸ್ವಲ್ಪ ನೆನ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ಕಡೆ ಮಟನ್ ಚಾಪ್ಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಮಟನ್ನು ಹಾಕಿ, ಮಟನ್ಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಅದು ನೀರು ಸುಂಡೋವರೆಗೂ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 4 ಸಲ ಆದರೂ ಮಟನ್ನ ಕೂಗಿಸ್ಕೊಳ್ತೀನಿ. ಅದು ಸ್ವಲ್ಪ ಚೆನ್ನಾಗಿ ಬೆಂದ್ರೇ ಸರಿ ಮಟನ್ ತಿನ್ನೋದಕ್ಕೆ.
ಕುಕ್ಕರ್ ಕೂಗೋ ಅಷ್ಟರಲ್ಲಿ ಇನ್ನು ಫಿಶ್ ತೊಗೊಂಬಂದಿದ್ನಲ್ವ ಅದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೆ ಮಾಡಿಟ್ಕೊಂಡಿದ್ದೆ. ಅದಕ್ಕೆ ಫಿಶ್ ಅಂದರೆ ಸ್ವಲ್ಪ ನಿಂಬೆಹಣ್ಣು ಜಾಸ್ತಿ ಇರಬೇಕಲ್ವ, ಅದಕ್ಕೆ ಒಂದು ನಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ. ಇನ್ನು ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕಮ್ಮಿ ಇತ್ತು, ಇನ್ನು ನಾನು ಒಂದು ಸ್ವಲ್ಪ ಜಜ್ಜಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅಚ್ಕಾರದ ಪುಡಿ. ನನ್ನ ಮನೇಲೇ ಖಾಲಿಯಾಗಿ ಹೋಗಿತ್ತು ಅಚ್ಕಾರದ ಪುಡಿ. 15 ಖಾರದ ಪುಡಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಬಿಸಿಲಿಗೆ ಹಾಕಿ ಒಣಗಿಸಿ ಇಟ್ಟಿದ್ನಲ್ವ. ಇನ್ನು ಇವಾಗ ಬೇಕಿತ್ತಲ್ಲ ಅಂತ ಹೇಳಿ ಮನೆಯಲ್ಲೇ ಸ್ವಲ್ಪ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಇನ್ನು ಖಾರದ ಪುಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಇನ್ನು ಒಂದೂವರೆ ಚಮಚ ಆಗೋಷ್ಟು ಕಾರ್ನ್ಫ್ಲೋರು ಹಾಗೆ 1 ಚಮಚ ಆಗೋಷ್ಟು ಅಕ್ಕಿ ಹಿಟ್ಟು, ಅರಿಶಿನ, ಇನ್ನು 1 ಚಮಚ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಿಶ್ಗೆ ಎಲ್ಲ ಕಡೆ ಮ್ಯಾರಿನೇಟ್ ಆಗೋ ಥರ ಚೆನ್ನಾಗಿ ಕಲಸಿ ಎತ್ತಿಟ್ಕೋಬೇಕು. ಇನ್ನು ನಾನು ಮಟನ್ ಚಾಪ್ಸ್ಗೆ ಯಾವ ರೀತಿ ಮಸಾಲ ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಚಕ್ಕೆ ಲವಂಗ, ಇನ್ನು ಹಾಗೆ 1 ಚಮಚ ಆಗೋಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಚಾಪ್ಸ್ ಅಂದರೆ ಮೆಣಸು ಹಾಕಬೇಕು, ಮೆಣಸೇ ಮೇಯ್ನ್. ಅದು ಹಾಕಿದಾದ್ಮೇಲೆ ಒಂದು 3 ಖಾರ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಆ ಜಾಗದಲ್ಲಿ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕೋಬಹುದು, ನಾನು ಒಣಮೆಣ್ಸಿನ್ಕಾಯಿ ಹಾಕ್ತೀನಿ. ಇನ್ನು ಅದಕ್ಕೆ 1 ಟೊಮೆಟೊ, 1 ಈರುಳ್ಳಿ, ಇನ್ನು 1 ಚಮಚ ಆಗೋಷ್ಟು ಧನಿಯಾ ಪೌಡರು, ಇನ್ನು ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಕುಕ್ಕರ್ ತಣ್ಣಗಾಗಿತ್ತಲ್ವ, ಓಪನ್ ಮಾಡಿ ಮಟನ್ ಎಷ್ಟು ಬೆಂದಿದೆ ಅಂತ ನೋಡ್ಕೊಬೇಕು. ಒಂದು 3/4% ಇಲ್ಲ ಎಷ್ಟು ಬೆಂದಿದೆ ಅಂತ ನೋಡಿಕೊಂಡು ಇನ್ನು ನೆಕ್ಸ್ಟ್ ಮತ್ತೆ ಕೂಗಿಸ್ಕೋಬೇಕಾಗತ್ತೆ. ಇವಾಗ ಅವಲೇ ಎಲ್ಲ ರುಬ್ಬಿಟ್ಕೊಂಡಿರೋಂತಹ ಮಸಾಲಾನ ಇದಕ್ಕೆ ಸೇರಿಸ್ಬಿಟ್ಟು ನಾನು ಮತ್ತೆ 1-2 ವಿಜಿಲ್ ಹಾಕ್ಸ್ಕೊಳ್ತೀನಿ. ಇದನ್ನು ಬೇಕಿದ್ರೆ ಹಾಗೆ ಕೂಡ ಬೇಯಿಸ್ಕೊಬೋದು. ಬೇಗ ಆಗಲಿ ಅಂತ ನಾನು ಮತ್ತೆ ಕುಕ್ಕರಲ್ಲೇ 1-2 ಕೂಗಿಸ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಗ್ರೇವಿ ಬೇಕು ಅಂತ ಒಂದು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಫುಲ್ಲು ಡ್ರೈ ಬೇಕಂದರೆ ಹಾಗೆ ಬೇಯಿಸ್ಕೊಳ್ತಾನೆ ಫುಲ್ಲು ಡ್ರೈ ಮಾಡ್ಕೊಬೋದು. ನನಗೆ ಇವಾಗ ಚಪಾತಿ ಅನ್ನಕ್ಕೆಲ್ಲ ಬೇಕಲ್ವ, ಸ್ವಲ್ಪ ಗ್ರೇವಿ ತಿಕ್ಕಾಗಿರಲಿ ಅಂತ ಹೇಳಿ ಈ ರೀತಿ ಹಾಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸ್ಟವ್ವಿಂದ ಆ ಕಡೆ ಸ್ಟವ್ಗೆ ಇಟ್ಬಿಟ್ಟು ಇನ್ನು ಚಪಾತಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಪಾತಿ ಎಲ್ಲ ರೆಡಿ ಆಯಿತು. ಇವಾಗ ಅದೇ ಚಪಾತಿ ಮಾಡಿದ್ನಲ್ವ, ಅದೇ ಇಂಚು ಚೆನ್ನಾಗಿ ಕಾದಿತ್ತಲ್ವ, ಒಂದು 5 ಪೀಸು ಫಿಶ್ನು ಮಾಡ್ಕೊಂಬಿಡೋಣ ಇವಾಗ ಊಟಕ್ಕೆ. ಮಿಕ್ಕಿದ್ದು ನಾಳಿದ್ದು ಯಾವಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಎಷ್ಟು ಬೇಕಷ್ಟು ಮಾತ್ರ ಫಿಶ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಕುಕ್ಕರ್ ತಣ್ಣಗಾಗಿತ್ತು. ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಮಟನ್ ಹೆಂಗಾಗಿದೆ ಅಂತ. ಇವಾಗ ಒಂದೊಂದು ಸಲ ಸ್ಟವ್ನ ಆನ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ನೀರು ಸುಂಡ್ಲಿ ಅಂತ ಬಿಟ್ಟಿದ್ದೀನಿ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ನಾನು ಎಲ್ಲ ನಾನ್ ವೆಜ್ಗೂ ಕಸೂರಿ ಮೇಥಿ ಹಾಕ್ತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ನು ಮಿಕ್ಕಿರೋ ಫಿಶ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಇನ್ನು ಯಾವಾಗ ಬೇಕೋ ಆವಾಗ ನಾಳಿದ್ದಲ್ಲಿ ಬೇಕಾದಾಗ ಅದನ್ನ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ಅಂತ. ಹಂಗೆ ತಿನ್ನಿಸ್ಲಾ ಫಿಶು? ಅಮ್ಮ ತಿನ್ನಿಸ್ಲಾ ಹಂಗೆ? ಇವಾಗ ಅಡುಗೆ ಎಲ್ಲ ಕಂಪ್ಲೀಟಾಗಿ ಆಯಿತು. ಇನ್ನು ಊಟ ಮಾಡಬೇಕು. ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.